ಅಷ್ಟು ಜೆ ಡಿ ಎಸ್ ಈಗ ಸಿದ್ದರಾಮಯ್ಯನವರ ಯತೀಂದ್ರ ಸಲುವಾಗಿ ಅವ್ರ ಸುತ್ತಮುತ್ತಲ ಇರುವವರು ಕೆಲವರಿಗೆ ಬೇಸರ ಆಗಿದೆ. ಆರ್ ಬಿ ತಿಮ್ಮಾಪುರ ಏನು ಬಸ್ ಓಡಿಸ್ತಾ ಇದಾರಲ್ಲ, ಆ ಬಸ್ಸಿಗೆ ಇವರೇ ಕಂಡಕ್ಟರ್ ಅಂತೆ. ಇವ್ ಯಾಕೆ ಅಲ್ಲಯ್ಯ ಮಗನೇ ಮುಚ್ಚಿರಯ್ಯ ಮನೇಲಿ ಅಂತ ಹೇಳಕ್ಕಾಗಲ್ಲ. ಮದುವೆನೇ ಆಗಿಲ್ಲ ಕಣ್ರಿ, ನನಗೆ ಅರ್ಥ ಆಗಲ್ಲ. ಫ್ಯಾಮಿಲಿ ಪಾಲಿಟಿಕ್ಸ್, ಚೈಲ್ಡ್ ಪಾಲಿಟಿಕ್ಸ್ ಅನ್ನುವಂಥದ್ದಕ್ಕೆ ಈ ಕಡಿವಾಣ ಕಂಟ್ರೋಲ್ ಅನ್ನೋದು ಯಾವಾಗ? ಆದರೆ ಅವ್ರ ಮಕ್ಕಳು ಮರಿ ಮಕ್ಕಳು ಅವ್ರ ಮನೆ ಇರೋ ನಾಯಿ ಬೆಕ್ಕು ಅದಕ್ಕೆಲ್ಲ ನೀವು ಅಧಿಕಾರ ಕೊಡುವಂಥ ಬಿಸಿ ಅಯೋಗ್ಯತನ ಇದೆಯಲ್ಲ, ಅದು ಈ ಡೆಮೋಕ್ರಸಿ ಕೊಲ್ಯಾಪ್ಸ್ ಆದದ್ದು ತೋರಿಸುತ್ತೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ರಾಜಕಾರಣ ಅಂದರೆ ಸುಮ್ಮನೆನಾ? ಅದೊಂದು ತತ್ವ, ಸಿದ್ಧಾಂತ, ದಕ್ಷತೆ, ಬದ್ಧತೆ, ಕ್ರಿಯಾಶೀಲತೆ, ಸಮಾನತೆ, ಸಾಕ್ಷರತೆ ಇವೆಲ್ಲವನ್ನ ಮೇಳೈಸಿರುವಂತಹ ಗುಣ ರಾಜಕೀಯ ನಾಯಕತ್ವ ಅನ್ನುವಂಥದ್ದು. ಆದರೆ ಕರ್ನಾಟಕದಲ್ಲಿ ಈ ಹಿರಿಯ ನಾಯಕರ ಮಕ್ಕಳಾದ್ರೆ ಸಾಕು ಅವರು ರಾಜಕಾರಣಿಗಳು ಅನ್ನೋ ಥರ. ಅವರೀಗ ತಮ್ಮ ವಿಶೇಷ ವಿಚಿತ್ರ ಕ್ಯಾರೆಕ್ಟರ್ಗಳಿಂದ ಈಗ ಚೈಲ್ಡ್ ಪಾಲಿಟಿಷಿಯನ್ ಅನ್ನೋ ಥರ ಈಗ ಜನರ ನಡುವೆ ನಗೆಪಾಟ್ಲಿಗೆ ಈಡಾಗ್ತಾ ಇದ್ದಾರೆ. ಹಾಗಾದರೆ ಆ ಚೈಲ್ಡ್ ಪಾಲಿಟಿಷಿಯನ್ ಪ್ರಬುದ್ಧರಾಗಬೇಕು ಅಂದರೆ ಯಾವ್ಯಾವ ಜವಾಬ್ದಾರಿಗಳು, ಯಾವ್ಯಾವ ಕರ್ತವ್ಯಗಳು, ಯಾವ್ಯಾವ ಮಾನದಂಡಗಳು, ಇವರನ್ನ ಆ ಪಕ್ಷಗಳು ಹೇಗೆ ನಿಯಂತ್ರಿಸಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಮತ್ತು ಸೂಚ್ಯವಾಗಿ ತಿಳಿಸ್ಕೊಡ್ಲಿಕ್ಕೆ ಹಿರಿಯ ಪತ್ರಕರ್ತರಾದಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ನಮಸ್ತೆ, ಥ್ಯಾಂಕ್ ಯು. ಏನು ಸರ್ ಇದು ಚೈಲ್ಡ್ ಪಾಲಿಟಿಷಿಯನ್ ಕರ್ನಾಟಕದಲ್ಲಿ? ಒಂದು ರಾಜಕಾರಣ ಅನ್ನೋದಿದೆಯಲ್ಲ ಹೇಮಂತ್, ಇವತ್ತಿನ ದಿನ ಅದೊಂದು ಪಿತ್ರಾರ್ಜಿತ ಆಸ್ತಿಯಾಗಿ ಬದಲಾಗ್ತಾ ಇರೋದು ಒಂದು. ಎರಡನೇದಾಗಿ ಹಿರಿಯ ರಾಜಕಾರಣಿಗಳು ಈ ಧೃತರಾಷ್ಟ್ರ ಪ್ರೇಮದಲ್ಲಿ ನಾಶ ಆಗ್ತಿದ್ದಾರೆ. ಹೇಗೆ ಅಂತಂದರೆ, ಮನೆಯ ಯಜಮಾನಿಕೆಯನ್ನ ಮಗನಿಗೆ ಕೊಟ್ಟು ಹೋಗೋ ಹಾಗೆ ರಾಜಕಾರಣದ ಯಜಮಾನಿಕೆಯನ್ನು ಕೂಡ ತಮ್ಮ ಮಕ್ಕಳಿಗೋ ಮರಿ ಮಕ್ಕಳಿಗೋ ಕೊಟ್ಟು ಹೋಗಬೇಕು ಅನ್ನುವ ಸ್ಥಿತಿಗೆ ಬಂದಿದ್ದಾರೆ. ಇದು ಮಾನಸಿಕ ದಿವಾಳಿತನದ ಲಕ್ಷಣ. ಇದು ಜನತಂತ್ರ ವಿರೋಧಿಯಾದ್ದು. ಆದರೆ ಭಾರತ ರಾಜಕಾರಣದಲ್ಲಿ ಇವತ್ತು ಈ ರೀತಿಯ ಕೌಟುಂಬಿಕ ರಾಜಕಾರಣದ ಬಗ್ಗೆ ಮಾತನಾಡುವವರು ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ಎಲ್ಲರೂ ಅವರೇ ಹೇಳಿದ್ದಾರೆ. ಈಗ ನಾವು ಮಾತಾಡ್ತೀವಿ ಚೈಲ್ಡ್ ಅಂತಂದ್ರೆ ಬುದ್ಧಿ ಬೆಳೆಯದ, ಬುದ್ಧಿ ಇಲ್ಲದ ಅಂತ ಹೇಳಕ್ಕಾಗಲ್ಲ, ಬುದ್ಧಿ ಬೆಳೆಯದ ರಾಜಕಾರಣಿಗಳು ಯುವಕರು ಅಂತ ಹೇಳ್ಬೋದು. ಅದರಲ್ಲಿ 3-4 ಜನರ ಹೆಸರನ್ನು ಹೇಳ್ಬೋದು. ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಆ ಸಾಲಿಗೆ ಸೇರ್ತಾರೆ ಅಲ್ವಾ? ಸಿದ್ದರಾಮಯ್ಯನವರ ಮಗ ಯತೀಂದ್ರ, ಕುಮಾರಣ್ಣವರ ಮಗ ನಿಖಿಲ್, ಮತ್ತೆ ಮತ್ತೊಬ್ರು ನಮ್ಮ ಬೆಂಗಳೂರಿನ ಸಂಸದರು ತೇಜಸ್ವಿ ಸೂರ್ಯ, ರವಿ ಸುಬ್ರಹ್ಮಣ್ಯ ಅವರ ಅಕ್ಕ. ಸೊ ಇವರನ್ನು ಗಮನಿಸಿದ್ರು. ಒಂದು, ನಾವು ನಿಖಿಲ್ ಅವ್ರ ಬಗ್ಗೆ ಮಾತನಾಡ್ತೀವಿ ತಿಳ್ಕೊಳ್ಳಿ. ನಿಖಿಲ್ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಒಂದು ಉಪ ಪ್ರಶ್ನೆ ಇದೆ ಈ ಪ್ರಶ್ನೆಗೆ. ಈಗ ರೈತರ ಮಕ್ಕಳು ರೈತರಾಗ್ತಾರೆ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಅಲ್ವಾ ಸರ್? ಈಗ ಶೆಟ್ರ್ ಅಂಗಡಿ ಇರುತ್ತೆ, ಯಾರೋ ಶೆಟ್ರ್ ಮಗ ಅಂಗಡಿ ನಡ್ಸ್ಕೊಂಡು ಹೋಗ್ತಾನೆ, ಅವನು ಅಂಗಡಿ ನಡೆಸ್ತಾನೆ. ಹಂಗಂತ ಈ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾದ್ರೆ ಏನು ತಪ್ಪದೆ? ಒಂದು, ರಾಜಕಾರಣ ಅನ್ನೋದು ವೃತ್ತಿ ಅಲ್ಲ, ಉಳಿದ ವೃತ್ತಿ. ಒಬ್ಬ ಕೃಷಿಕನ ಮಗ ಕೃಷಿಕ, ಅದು ವೃತ್ತಿ, ಅದು ರೈಟ್. ಒಬ್ಬ ಡಾಕ್ಟರ್ ಮಗ ಡಾಕ್ಟರ್, ಅದು ವೃತ್ತಿ. ಅದು ರಾಜಕಾರಣ ವೃತ್ತಿ ಅಲ್ಲ. ರಾಜಕಾರಣ ಅನ್ನೋದು ಈ ದೇಶದ ಜನ ಅದನ್ನು ಸೇವೆ ಅಂತ ತಗೋತಾರೆ, ಅದನ್ನು ಜನಸೇವೆ ಅಂತ ತಗೋತಾರೆ. ಆದ್ದರಿಂದ ಅದು ಅಪ್ಪನಿಂದ ಮಗನಿಗೆ ಹಾಕಿ ಬರಲ್ಲ. ಅದಕ್ಕೆ ಕೆಲವು ಕ್ವಾಲಿಟೀಸ್ಗಳು ಬೇಕು. ನೀವು ಈ ದೇವೇಗೌಡರ ರಾಜಕಾರಣಕ್ಕೆ ಬಂದರೆ ಒಂದು ಹೋರಾಟದ ಹಿನ್ನೆಲೆ ಇದೆ ಅಲ್ವಾ? ಸೊ ಯಡಿಯೂರಪ್ಪನವ್ರ ರಾಜಕಾರಣಕ್ಕೆ ಒಂದು ಹೋರಾಟದ ಹಿನ್ನೆಲೆ ಇದೆ. ಅದೇ ರೀತಿ ಸಿದ್ದರಾಮಯ್ಯನವ್ರ ರಾಜಕಾರಣಕ್ಕೆ ಒಂದು ಹೋರಾಟದ ಹಿನ್ನೆಲೆ. ಸೊ ಅದರಿಂದ ಅವರಿಗೆ ಹೋರಾಟದ ಹಿನ್ನೆಲೆ ಇದೆ ಅನ್ನುವ ಕಾರಣಕ್ಕಾಗಿ ಅವರ ಮಕ್ಕಳಿಗೂ ಇರಬೇಕು ಅಂತ ನಿರೀಕ್ಷೆ ಮಾಡೋ ತಪ್ಪು. ಏನಾಗ್ಬಿಡುತ್ತೆ, ಈ ಬಹುತೇಕ ರಾಜಕಾರಣಿ ಮಕ್ಕಳ ಸಮಸ್ಯೆ ಏನಾಗುತ್ತೆ ಅಂದರೆ, ಅವರು ಒಂದು ವಯಸ್ಸಿಗೆ ಬರೋ ಹೊತ್ತಿಗೆ ಅಪ್ಪ ಒಂದು ಹಂತಕ್ಕೆ ಬಂದಿರ್ತಾನೆ, ಅಧಿಕಾರದ ರುಚಿ ಅಧಿಕಾರ ನೋಡಿರ್ತಾರೆ, ಕಾಸು ಓಡಾಡ್ತಿರ್ತಕ್ಕೆ ಅಲ್ವಾ? ಸೊ ಮೇಜ್ವಾನಿ ಮಜಾ ಮಾಡ್ತಿರ್ತಾರೆ, ದರ್ಪ ಅಹಂಕಾರ ಬರ್ತಿದೆ. ಅಲ್ಲೊಂದು ತ್ಯಾಗ, ರಾಜಕಾರಣ ಒಂದು ತ್ಯಾಗವನ್ನು ಬಯಸುತ್ತೆ. ಇಟ್ ರಿಕ್ವೈರ್ಸ್ ಡಿಫ್ರೆಂಟ್ ಕ್ವಾಲಿಫಿಕೇಶನ್, ಕ್ವಾಲಿಟಿ ಅಲ್ವಾ? ಅದು ಬರಲ್ಲ. ಸೊ ಅದರಿಂದ ನಿಮಗೆ ಈ ಹಣ, ಯೌವನ, ಅಧಿಕಾರದ ದರ್ಪದಲ್ಲಿ ಬೆಳೆದಿರ್ತಾರೆ. ಅಂದ್ರೆ ಅದರಿಂದ ಆಗೋದೇನು ಗೊತ್ತಾ, ನೇರವಾಗಿ ಜನರ ಜೊತೆಗಿನ ಕನೆಕ್ಟ್ ತಪ್ಪೋಗ್ಬಿಡುತ್ತೆ. ನೀವು ರಾಜಕಾರಣ ಜನರ ಜೊತೆ ಕನೆಕ್ಟ್, ದೇವೇಗೌಡರು ಜನರ ಜೊತೆ ಕನೆಕ್ಟ್ ಇದೆ, ಕುಮಾರಸ್ವಾಮಿಗೂ ಜನರ ಜೊತೆ ಕನೆಕ್ಟ್ ಇದೆ, ಯಡಿಯೂರಪ್ಪನಿಗೂ ಜನರ ಕನೆಕ್ಟ್ ಇದೆ, ಸಿದ್ದರಾಮಯ್ಯ. ಈ ಮಕ್ಕಳಿಗೆ ಅಪ್ಪನ ಹೆಸರು ಹೇಳ್ಬೋದು,
ಅವ್ರ ನೆರಳಿನಲ್ಲಿ. ಅವ್ರ ನೆರಳಿನಲ್ಲಿ ಬರೋದು. ಆವಾಗ ಮೂರ್ಖತನ ಪ್ರಾರಂಭ. ಅಲ್ಲ ಸರ್, ಈಗ ಒಳ್ಳೆ ಎಕ್ಸಾಂಪಲ್ಸ್, ಒಳ್ಳೆ ಟಾಪಿಕ್ ಮಾತಾಡ್ತಿರೋದು. ಜನರಿಂದ ಬಂದಂಥವ್ರು ದೇವೇಗೌಡರು, ಕುಮಾರಸ್ವಾಮಿ, ಜನರಿಂದ ಬಂದಂಥವ್ರು ಯಡಿಯೂರಪ್ಪ, ಸಿದ್ದರಾಮಯ್ಯ, ಅವರು ಅವ್ರ ಮಕ್ಕಳಿಗೆ ಅದನ್ನ ಹೇಳ್ಕೊಡ್ತಾ ಇಲ್ವಲ್ಲ ಯಾಕೆ? ನಿಮಗೆ ನಾವು ಇಂಡಿಯಾದಲ್ಲಿ ರಾಜಸತ್ತೆ ಇತ್ತಲ್ಲ, ಅವಾಗ ಮಹಾರಾಜರು ಏನು ಮಾಡ್ತಿದ್ರು ಗೊತ್ತಾ? ಅವನಿಗೆ ಪಟ್ಟ ಕಟ್ಟೋದಕ್ಕಿಂತ ಮೊದಲು ತಮ್ಮ ಯುವರಾಜನನ್ನು ಲೋಕ ಸಂಚಾರಕ್ಕೆ ಕಳಿಸ್ತಿದ್ರು. ಅವನು ಲೋಕ ಸಂಚಾರಕ್ಕೆ ಹೋಗೋ ಸಂದರ್ಭದಲ್ಲಿ ಮಹಾರಾಜರ ಮಗ ಅಂತಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಒಂದು ಕುದುರೆ ಮೇಲೆ ಕತ್ತೆ ಮೇಲೆ ಹತ್ಕೊಂಡು ಹೋಗ್ಬೇಕಾಗಿತ್ತು ಅಲ್ವಾ? ಅವನು ಇಡೀ ಲೋಕವನ್ನು ಸುತ್ತಬಿಟ್ಟು ಜಗತ್ತನ್ನು ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತಿದ್ದ. ಸೊ ಇವತ್ತಿನ ರಾಜಕಾರಣಿಗಳು ಅಂದರೆ ಜಗತ್ತನ್ನು, ಸಮಾಜವನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ಅರ್ಥ ಮಾಡ್ಕೊಳ್ಳೋದು ಯಾರು? ಅದೇ ನಾವು ಹೇಳಿದಲ್ಲಿ ಒಬ್ಬನು ಎಲ್ಲೋ ಬಾರ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಬೆಳಗಿನ ಜಾವ ಗಲಾಟೆ ಆಗಿತ್ತು. ಇವರು ಬಾರ್ಗಳನ್ನು ಅರ್ಥ ಮಾಡ್ಕೊತಾರೆ, ಫೈಲ್ಗಳನ್ನು ಅರ್ಥ ಮಾಡ್ಕೊತಾರೆ, ಅಪ್ಪನ ಸೈ ಕದ್ದು ಹೆಂಗೆ ಹಾಕ್ಬೇಕು, ಬದಲಾಯಿಸಿ ಹಾಕಬೇಕು ಅನ್ನೋದು ಅರ್ಥ ಮಾಡ್ಕೊತಾರೆ. ಅದನ್ನ ಮೀರಿ ಜನರ ಜೊತೆ ಕನೆಕ್ಟ್ ಆಗಲ್ಲ. ಆ ಕಾರಣಕ್ಕೊಂದು ದುರಹಂಕಾರ ಬರ್ತಿರುತ್ತೆ. ಈಗ ನೀವು ನಾವು ಹೇಳಿದವರು ಅವರ ಮಾತುಗಳನ್ನು ಗಮನಿಸ್ತಾ ಹೋಗಿ, ನಾನು ಅವ್ರ ತಂದೆಯವರಾದ್ರೆ ಈ ರೀತಿ ಮಾತನಾಡ್ತಾರೆ ಅಂತ ನಾನು ಹೇಳಲ್ಲ. ಐ ಡೋಂಟ್ ಸೇ ಲೈಕ್ ದ್ಯಾಟ್. ಅದು ಯತೀಂದ್ರ ಇರ್ಬೋದು, ಸೊ ನಿಖಿಲ್ ಇರ್ಬೋದು, ಈ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ತಾನೇ ಹೆಜ್ಜೆ ಇಡ್ತಿದ್ದ ಹುಡುಗ. ಅವರು ನನಗೆ ಪರ್ಸ್ನಲಿ ಗೊತ್ತಿರೋದ್ರಿಂದ ಐ ನೋ ಹಿಮ್. ನೀವು ಬರೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಯಾರ್ರೀ ಅವನು ಸಿದ್ದರಾಮಯ್ಯ, ಯಡಿಯೂರಪ್ಪ ಯಾರ್ರೀ ಅವನು, ಯಾರೀ ಇಲ್ರಿ ಕಣ್ರಿ. ಈ ಜಗತ್ತಿನಲ್ಲಿ ರಾಜಕಾರಣ ಏಕಮೇವ ಅಂದ್ರೆ ನನ್ನ ಅಪ್ಪ ಮಾತ್ರ. ನನ್ನ ಕುಟುಂಬ ಹುಟ್ಟಿರೋದೇ ರಾಜಕಾರಣ ಮಾಡೋಕ್ಕೆ. ಹೌದಲ್ಲ, ನನ್ನ ಅಪ್ಪನಿಗೆ ನನ್ನ ಅಜ್ಜನಿಗೆಲ್ಲ ಈ ಏನಾಗಿದೆ, ಅನ್ಯಾಯ ಆಗ್ಬಿಟ್ಟಿದೆ. ಈ ಸಮಾಜ ಏನು ಕೊಡಬೇಕೋ ಕೊಟ್ಟಿಲ್ಲ. ನಾನು ಅವರು ಅಟರ್ ನಾನ್ ಸೆನ್ಸ್, ಇಟ್ಸ್ ಎ ಬುಲ್ಶಿಟ್. ಯು ಶುಡ್ ನಾಟ್ ಸ್ಪೀಕ್ ಲೈಕ್ ದ್ಯಾಟ್. ಮಾತಾಡ್ಕೊಡ್ದು ಅಂತವ್ರು. ಹಾಗೆ ಯತೀಂದ್ರ ಈ ಥರ ಬಂದಿದ್ದಾರೆ, ಅಪ್ಪನ ಹೆಸರಲ್ಲಿ MLC ಆಗಿದ್ದಾರೆ. ಸೊ DK ಶಿವಕುಮಾರ್ ಏನೇ ಇರಲಿ, ಈಸ್ ಕಾಂಟ್ರಿಬ್ಯೂಟೆಡ್. ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಅವರ ಅಪ್ಪ 2ನೇ ಬಾರಿ ಮುಖ್ಯಮಂತ್ರಿ ಆಗುವುದರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಸಿದ್ದರಾಮಯ್ಯನವರಷ್ಟೇ ಇದೆ ಅಲ್ವಾ? ಅದರಿಂದ ಅವ್ರ ಬಗ್ಗೆ ಮಾತನಾಡುವಾಗ ಒಂದು ಘನತೆ, ಗಾಂಭೀರ್ಯ ಬೇಕು. ಈ ಯಾರೋ ಸುದ್ದಿಗಾರರು ಕೇಳ್ತಾರೆ, ನಮ್ಮ ಗೂಟದ ಪತ್ರಿಕೋದ್ಯಮನ ಅಲ್ಲ, ಈಗ ಪತ್ರಕರ್ತರು ಅಷ್ಟೇ ಸರ್. ಈಗ ಸಿದ್ದರಾಮಯ್ಯನವ್ರಿಗೆ ಕೇಳುವಂತ ಪ್ರಶ್ನೆಗಳನ್ನು ಅವ್ರ ಮಗನಿಗೆ ಕೇಳ್ತಾರೆ. ಅಲ್ಲಲ್ಲ, ಅವ್ರ ಮಗನಿಗಲ್ಲ. ಅವರು ಗೂಟ ಹಿಡ್ಕೊಂಡು ಬಿಟ್ಟಿರ್ತೀವಿ ಹುಡುಗರನ್ನ. ಅವ್ರಿಗೆ ಸಮಸ್ಯೆ ಅಂದ್ರೆ ಅದೇ ಗೂಟ ಅಂದ್ರೆ ಮೈಕು. ಅಪ್ಪರ್ ಚೇಂಬರ್ ಖಾಲಿಯಾಗಿರ್ತವೆ, ಓದಲ್ಲ, ತಿಳ್ಕೊಳ್ಳಲ್ಲ. ದಿನ ಬೆಳಗಾಗೋರ್ತು ರಿಪೋರ್ಟರ್ ಆಗಿಬಿಟ್ಟಿರ್ತಾರೆ. ಆಯ್ತಾ, ಏನಾದ್ರು ತರಬೇಕು ಸುದ್ದಿನ. ಅವ್ರು ಯಾರಿಗೆ ಕೇಳಬೇಕು, ಏನು ಕೇಳಬೇಕು, ಆ ತಾರತಮ್ಯ ಜ್ಞಾನ ಅನ್ನೋದು ಮಾಧ್ಯಮ ಕೊಟ್ಟೋಗ್ಬಿಟ್ಟಿದೆ. ಇಲ್ಲವೇ ಇಲ್ಲ, ಹುಡುಗರಿಗಿಲ್ಲ. ಹೋಗಿ ಹಿಡ್ಕೋತಾರೆ, ಸಂಬಂಧನೇ ಇಲ್ಲ. ಆ ಎತ್ತಾಳ ಹತ್ರ ಹೋಗ್ಬಿಟ್ಟು ಅದೇನೋ ಸರ್ಕಾರದ ಬಗ್ಗೆ ಕೇಳ್ತಾರೆ, ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಇನ್ನೊಂದು ಕೇಳ್ತಾರೆ. ಅದು ಕೇಳ್ತ ಕಡೆ ಇವ್ರು ಕಾಯ್ತಿರ್ತಾರೆ. ಇವ್ರಿಗೊಂದು ಮೋಹ ಇದೆ. ರಾಜಕಾರಣ ಸದಾ ಚಾನಲಲ್ಲಿ ಬರ್ತಿರ್ಬೇಕು. ಅದಕ್ಕೆ ಏನು ಮಾಡೋದಕ್ಕೂ ರೆಡಿ. ದೇ ಆರ್ ರೆಡಿ ಟು ಡೂ ಎನಿಥಿಂಗ್. ಏನೋ ಅಂತ ನಾನು ವಿವರ್ಸಕ್ಕೆ ಹೋಗಲ್ಲ ಅಲ್ವಾ. ಕಾಯ್ತಿರ್ತಾರೆ ಗೂಟ ಬರೋದಕ್ಕೆ. ಕಂಡ ಕಡೆ ಭಯಬಿಟ್ಬಿಡ್ತಾರೆ. ಅವ್ರಿಗೊಂಥರ ಅಮಲೋದು. ಅದಕ್ಕೆ ಈ ಯತೀಂದ್ರ ಕೂಡ ಹಾಗೇನೆ. ಅಲ್ಲಪ್ಪ, ನನ್ನ ಅಪ್ಪ 5 ವರ್ಷ ಇರ್ತಾರೆ, ಯಾಕೆ ಹೇಳಬೇಕು? ಪಕ್ಷ ಇದೆ, ಪಕ್ಷದ ವರಿಷ್ಠರಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ, ಅದೇ ಅವ್ರ ಮಗ ಯಾಕೆ? DK ಶಿವಕುಮಾರ್ ತಮ್ಮನು ಹೇಳ್ತಾರಲ್ಲ. DK ಶಿವಕುಮಾರ್ ತಮ್ಮ, ಯಾರಿಗೆ ಸಿದ್ದರಾಮಯ್ಯನವ್ರಿಗೆ ಮಗ ಮಾತಾಡಿದ್ರೆ DK ಶಿವಕುಮಾರ್ ತಮ್ಮ ಸುರೇಶ್ ಮಾತಾಡ್ತಾರೆ. ಹೌದು, ಅದೇನೇ ಅಲ್ವಾ? ಆದ್ರೆ ಈಗ ನಾವು ವಿಷಯಕ್ಕೆ ಬರೋದಾದ್ರೆ, ಈ ಚೈಲ್ಡ್ ಪಾಲಿಟಿಷಿಯನ್ಸ್, ಇವರು ಪ್ರಬುದ್ಧತೆ ಇಲ್ಲದೆ ಇರುವಂತ ರಾಜಕಾರಣಿಗಳು, ಅವ್ರಿಗೆ ಅಷ್ಟು ದೊಡ್ಡ ಜವಾಬ್ದಾರಿಗಳು ಬೇಕಾ? ಅವ್ರ ತಂದೆ ತಾಯಿ ಯಾಕೆ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ, ಮೂಲ ಪ್ರಶ್ನೆಗೆ ಬರೋದಾದ್ರೆ ಭಟ್ರೆ, ಈಗ ನಿಖಿಲ್ನ ಉತ್ತರ ಕರ್ನಾಟಕ ಪ್ರವಾಸಕ್ಕೆ ಅವರ ತಂದೆ ಕಳಿಸ್ತಾ ಇದ್ದಾರೆ. ಓಕೆ, ಅವರ ನಾಯಕತ್ವದಲ್ಲಿ ಕಳಿಸೋದಕ್ಕಿಂತ, ನಿಖಿಲ್ ನಾಯಕತ್ವದಲ್ಲಿ ಕಳಿಸೋದಕ್ಕಿಂತ ಉತ್ತರ ಕರ್ನಾಟಕದ ಪ್ರಭಾವಿ ಒಂದು 4-5 ಜನ ಯಾರಾದರೂ ಲೀಡರ್ಸ್ ಇರ್ತಾರೆ. ಅವರ ನೇತೃತ್ವದಲ್ಲಿ ಏನಾದರೂ ಒಂದು ಸಂಘಟನೆ ಮಾಡಿ, ಏನಾದರೂ ಸಮಾವೇಶ ಮಾಡಿ, ಏನಾದರೂ ಕಾರ್ಯಕ್ರಮ ಮಾಡಿ ಅಂದರೆ ಅದು JDSಗೆ ಹೆಚ್ಚಿಗೆ ಲಾಭ ತಂದು ಕೊಡುತ್ತಲ್ಲ. ಯಾಕೆ ಈ ಪುತ್ರ ವ್ಯಾಮೋಹ ತಂದೆಗಳಿಗೂ ಇದೆ ಅಂತ? ಅದು ಭಾಳ ಸರಳವಾಗಿ ಏನು ಗೊತ್ತಾ ನಿಮಗೆ? ನಾವು ಹೊಸ ನಾಯಕತ್ವ ಹುಟ್ಟಿನ ಬಗ್ಗೆ ಮಾತನಾಡಿದ್ವಿ ಇನ್ನೊಂದು ಸಂದರ್ಭದಲ್ಲಿ. ನೀವು 83ರ ರಾಜಕೀಯ ಪ್ರಯೋಗ ಇದೆಯಲ್ಲ, ಆಗ ಹುಟ್ಟಿರುವ ನಾಯಕರುಗಳು ಇವತ್ತೆಲ್ಲ ರಾಜಕೀಯ ಪಕ್ಷಗಳು ಜನತಾ ಎಕ್ಸ್ಪೆರಿಮೆಂಟ್ ಏನಂತೀವಿ, ಹೌದು, JP ಚಳುವಳಿ ಅಲ್ವಾ ಬಂದದ್ದು. ಆದರೆ ದೇವೇಗೌಡರು ಯಾವಾಗ 89ರಲ್ಲಿ ತಮ್ಮ ಸಪರೇಟ್ ಪಕ್ಷ ಮಾಡಿದ್ರು, ಜಾತ್ಯತೀತ ಜನತಾದಳ, ಆಗ ಒಂದೊಂದೇ ಒಬ್ಬರೇ ನಾಯಕರನ್ನ ಮುಗಿಸ್ತಾ ಬಂದರು ಅಂತ ಆರೋಪ ಇದೆ. ಇದನ್ನ ಹಲವರು ನನ್ನ ಜೊತೆ ಹೇಳಿದ್ರು.
ವೈ.ಕೆ. ರಾಮಯ್ಯನವರು ನನ್ನ ಜೊತೆ ಇದೇ ಮಾತನ್ನ ಹೇಳಿದ್ರು. ಹ್ಮ್. ಇವ್ರಿಗೆ ಹತ್ರ ಆದವರು ಹ್ಮ್. ಸಿ ಬೈರೇಗೌಡರು ಇದೇ ಮಾತನ್ನ ಬೈರೇಗೌಡ್ರು, ಹೇಳಿದ್ರು ನನ್ನ ಹೌದು. ಜೊತೆಗೆ, ಹ್ಮ್. ನನಗೆ ಹತ್ರ ನನ್ನ ಹತ್ರ. ಹ್ಮ್. ಸೊ ಅದ್ರ ಜೊತೆಗೆ ನಾಗೇಗೌಡರು ದೆಹಲಿಗೆ ಹೊರಟಿದ್ರು, ಹಿಂದಿನ ದಿವಸ ನನ್ನ ಹತ್ರನೇ. ಹ್ಮ್. ಜೆ.ಎಚ್. ಪಟೇಲ್ರು. ಅಷ್ಟೇ ಎಲ್ಲ ಹೇಳಿಲ್ಲ ಅವರು, ನನ್ನ ಮೇಲೆ ಮಾಟ ಮಾಡಿಸ್ಬಿಡ್ತಾರೆ, ಸತ್ತೋಗ್ಬಿಡ್ತೀನಿ ಹ್ಮ್. ಮಾಡಿಸ್ಬಿಟ್ಟಿದ್ದಾರೆ ದೇವೇಗೌಡರು. ಹೇಳ್ಕೊಂಡು ಡೆಲ್ಲಿಗೆ ಹೋಗೋ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ರಲ್ರಿ ಪಾಪ ಬೈಕೆ ನಾಗೇಗೌಡ್ರು. ಹೋಗ್ಬಿಟ್ರು ಅನ್ಸುತ್ತೆ ಅವ್ರು. ಬೈಕ್ಕೆ. ಹ್ಮ್. ಸೊ ಅಂದ್ರೆ ನೋಡಿ ಎಷ್ಟು ಜನರನ್ನ ಈ ನಾಯಕರುಗಳನ್ನ ಇಟ್ಕೊಂಡಿದ್ರೆ ಅವರು. ಹ್ಮ್. ಈಗ ಬೇರೆ ಬೇರೆ ಪಕ್ಷದಲ್ಲಿ ಬಿ ಎಲ್ ಶಂಕರ್ ಅಂತವ್ರು ಇರ್ಲಿ ಅಲ್ಲ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಅಲ್ವಾ. ಹ್ಮ್. ಸೊ ಎಂ.ಪಿ. ಇವರು ಪ್ರಕಾಶ್, ಅಂದ್ರೆ ಜೆ.ಎಚ್. ಪಟೇಲ್ ಈ ಹೆಸರುಗಳು ಏನ್ ಬೇಕಾದಷ್ಟು ಗೊತ್ತಾ ಸಿಕ್ಕಿದೆ. ನಿಮಗೆ, ಈ ಪುತ್ರ ಪ್ರೇಮ ಅನ್ನೋದು ಹಂಗೆ ಮಾಡುತ್ತೆ ಕಣ್ರಿ. ಮೋಹ, ಅದು ಪ್ರೇಮ ಮಾತ್ರ ಅಲ್ಲ, ಆ ಮೋಹ. ನಾನು ಮಾಡಿದ್ದೇನಿದೆ, ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಮರಿ ಮಗ, ನನ್ನ ಕುಟುಂಬ, ಅಲ್ಲ, ನನ್ನ ಯಾವ ನನ್ನ ಪಕ್ಷ- ಕುಟುಂಬಕ್ಕಾಗಿ ನಾ ಯಾರನ್ನ ಬೇಕಾದ್ರೂ ತ್ಯಾಗ ಮಾಡ್ತೇನೆ, ಹಂಗಲ್ಲ. ಇದು ಮಾಡ್ತೇನೆ. ಹಂಗಲ್ಲ ಭಟ್ರೆ, ದುರಂತ ಅಂದ್ರೆ ಯಾವ ಪಕ್ಷಗಳಲ್ಲಿ ಯಾವ ನಾಯಕರು ಕೂಡ ಈ ಪುತ್ರ ಪ್ರೇಮ ಇಲ್ಲದೆ ಇರೋರು ಸಿಗ್ತಾನೆ ಇಲ್ವಾ? ಇಲ್ಲ, ಇಲ್ಲವೇ ಇಲ್ಲ. ಹಾ? ದಟ್ ಇಸ್ ಭಾರತೀಯ ಮನಸ್ಥಿತಿ ಹಂಗಿದೆ. ಜಾರಕಿಹೊಳಿ ಫ್ಯಾಮಿಲಿ ನೋಡಿ ಎಷ್ಟು ಜನ ಎಸ್ ಇದ್ದಾರೆ. ಎಸ್ ಈಗ ಅದನ್ನೇ. ಅವ್ರ ಮಗಳು ಕೂಡ ಪ್ರಿಯಾಂಕಾ ಕೂಡ MP ಆದ್ರು. ಅದಕ್ಕೆ ಏನಾಗ್ಬೇಕು ಅಂತ ಕಂಡ್ರೆ ನಿಮ್ಗೆ, ಕಂಡ್ರೆ ಮಗ ಅಲ್ಲ ಸರ್, ಅವ್ನು 21 ವರ್ಷ ಏನೋ ಗೊತ್ತಿಲ್ಲ, ಅವ್ನಿಗೆ ಮಾತಾಡಕ್ ಬರಲ್ಲ. MP ಎಸ್ ಜಾರಕಿಹೊಳಿ ಸತೀಶ್ ಮಗಳು ಮಗಳು ಪ್ರಿಯಾಂಕಾ, ಅದನ್ನೇ ನಾನು ಹೇಳಿದೆ. ಪ್ರಿಯಾಂಕಾ ಅದಾದ್ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೂ ಟಿಕೆಟ್ ಕೊಟ್ಟರು, ಮೃಣಾಲ್ಗೆ ಹೌದು. ಗೆದ್ದು ಬರ್ಲಿಲ್ಲ, ಆ ಪ್ರಶ್ನೆ ಬೇರೆ. ಹಾ. ಆಯ್ತಾ, ಈ ಆ ತಮ್ಮ ರೆಡಿ ಆಗಿದ್ದಾನೆ, MLC ಹಾಕೊಂಡಿದ್ದಾನೆ. MLC ಆಗಿದ್ದಾರೆ. ಹೌದು. MLC ಆಗಿದ್ದಾರೆ. ಅಂದ್ರೆ ಈ ಪುತ್ರ ಪ್ರೇಮ ಅನ್ನುವಂಥದ್ದು ಪಕ್ಷ, ಅಂದ್ರೆ ಜಾತಿ, ಅದೇನ್ ಧರ್ಮ- ಗೊತ್ತಾ, ಇದು ನಮ್ಮ ಡೆಮೋಕ್ರಸಿ ಇದೆಯಲ್ಲ, ಹ್ಮ್. ಅದು ಇನ್ನೂ ಪಕ್ವವಾಗಿಲ್ಲ ಅಂತ ಅರ್ಥ. ಹ್ಮ್. ಡೆಮೋಕ್ರಸಿ ಈಗ ಅಮೇರಿಕಾದಲ್ಲಿ ನೋಡಿ, ಇನ್ನು 2 ಟರ್ಮ್ ಮುಗಿದೋಯ್ತು, ಅವ್ನು ಮತ್ತಾಗಲ್ಲ. ಹ್ಮ್. ಅವನ್ನೆಲ್ಲ ಓಡಾಡ್ಕೊಂಡಿರ್ತಾನೆ, ಅವ್ನು ಮತ್ತೆ ಅಧಿಕಾರಕ್ಕೆ ಬಂದಿರಲ್ಲ. ಹ್ಮ್. ಇಂಡಿಯಾದಲ್ಲಿ ಹಂಗಲ್ಲ. ಇಂಡಿಯಾದಲ್ಲಿ ಒಂಥರ ಈ ವ್ಯಕ್ತಿ ಪೂಜೆ ಅನ್ನೋದು ಇದೆಯಲ್ಲ, ಹ್ಮ್. ಅದು ಎಲ್ಲರ ಬ್ಲಡ್ ನಲ್ಲಿ ಇದೆ. ಅದೇ ನಮ್ ಜನನು ಹಂಗೆ ಇದಾರೆ. ನಮ್ ಜನರಿಗೆ ಪೂಜೆ ಮಾಡಕ್ ಬೇಕು. ನಮ್ ಜನನು ಹಂಗೆ ನಿಮ್ಗೆ ದೇವರಾರು ಬೇಕು, ದೆವ್ವಾದ್ರು ಬೇಕು, ಪೂಜೆ ಮಾಡಕ್ಕೆ ಏನೋ ಬೇಕು, ವ್ಯಕ್ತಿಗಳಾರು ಬೇಕು, ಚಿತ್ರನಟರಾರು ಬೇಕು ಅಲ್ವಾ. ಯಾವನೊಬ್ಬ ಚಿತ್ರನಟ ಮರ್ಡರ್ ಮಾಡಿ ಒಳಗಡೆ ಹೋದ್ರೆ ಹ್ಮ್. ಅವನು ಪೂಜೆ ಮಾಡೋರು ಇದ್ದಾರೆ, ಅವನು ಹತ್ಯೆ ಮಾಡಿದ ಕರೆಕ್ಟ್ ಅನ್ನೋರು ಇದ್ದಾರೆ, ಅವ್ರ ಅಭಿಮಾನಿಗಳಿದ್ದಾರೆ. ಆಟೋದಲ್ಲಿ ಹಿಂದೆ ಮುಂದೆ ಹಾಕೋತಾರೆ, ಅಲ್ರಿ ಅವ್ನು ಯಾವನೋ ಕೊಂದ್ಬಿಟ್ಟಿದಾನಲ್ರಿ ಅಂದ್ರೆ ಅವ್ರ ಆದರ್ಶ ನಮ್ಗೆ. ಸಿ ಇಂಡಿಯಾದ ಸಿಚುವೇಶನ್ ಯಾವ ರೀತಿ ಇದೆ ಅಂದ್ರೆ, ಇವರು ದೇವರನ್ನ ಸೃಷ್ಟಿಸ್ತಾ ಹೋಗ್ತಾರೆ. ರಾಜಕಾರಣಿಗಳು, ಸಿನಿಮಾ ನಟರು ದೇವರನ್ನ ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಅದರಿಂದ ಅವ್ರ ಕುಟುಂಬದವ್ರು, ನೀವು ಹೇಳಿ JDS ನಲ್ಲಿ ಅವ್ರಿಗೆ ಎಷ್ಟೆಷ್ಟು ಸೀನಿಯರ್ಸ್ ಅಲ್ಲ ಹೋಗ್ಬಿಟ್ಟು ನಿಖಿಲಿಂದ ನಮಸ್ಕಾರ ಸರ್ ಅಂತ ಬಗ್ಗೆ ಅವಮಾನ ಕಂಡ್ರಿ. ಏನಾಗ್ತಿದೆ ಮೈಸೂರಿನಲ್ಲಿ GT ದೇವೇಗೌಡರು ಹೊರಗೆ ಹೋಗಕ್ಕೆ ಏನ್ ಕಾರಣ? ಹಿರಿಯ JDS ನಾಯಕರು ಯಾಕೆ ಹೊರಗೆ ಹೋಗ್ತಿದ್ದಾರೆ? ಯಾಕೆ ತಟಸ್ಥರಾಗ್ತಿದ್ದಾರೆ? JDS ಯಾಕೆ ಹಿನ್ನಡೆ ಅನುಭವಿಸ್ತಾ ಇದೆ? ಅಷ್ಟು JDS ಈಗ ಸಿದ್ದರಾಮಯ್ಯನವರ ಯತೀಂದ್ರ ಸಲುವಾಗಿ ಅವ್ರು ಸುತ್ತಮುತ್ತಲ ಇರುವವರು ಕೆಲವರಿಗೆ ಬೇಸರ ಆಗಿದೆ. ಎಷ್ಟು ಹೊರಗೆ ಹೋಗ್ತಾರ ಇಲ್ವೋ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ ಪಾಲಿಟಿಕ್ಸ್ ನಲ್ಲಿ. ಏನ್ರಿ ಪ್ರತಿ ವಿಚಾರದಲ್ಲೂ ಇವರು ಜಾರ್ಜ್ ಅವ್ರು ರಾಜೀನಾಮೆ ಕೊಟ್ಟಿದ್ರು, ವರದಿ ಬಂದಿತ್ತು, ಯತೀಂದ್ರ ಹಸ್ತಕ್ಷೇಪ ಮಾಡ್ತಾರೆ. ಹಸ್ತಕ್ಷೇಪ ಅಲ್ವಾ. ಈಗ ಮತ್ತೊಂದು, ಈ RB ತಿಮ್ಮಾಪುರ ಏನ್ ಬಸ್ ಓಡಿಸ್ತಾ ಇದಾರಲ್ಲ, ಆ ಬಸ್ಸಿಗೆ ಇವರೇ ಕಂಡಕ್ಟರ್ ಅಂತೆ. ಯತೀಂದ್ರ ಇವರೇ ಕಂಡಕ್ಟರ್, ಕೊಡೋದೆಲ್ಲ ಇವರೇ. ಇವ್ ಯಾಕೆ ಅಲ್ಲ, ಮಗನೇ ಮುಚ್ಚಿರಯ್ಯ ಮನೇಲಿ ಅಂತ ಹೇಳಕ್ಕಾಗಲ್ಲ. ಅದು ಬಹಳಷ್ಟು ಜನ ರಾಜಕಾರಣಿ. ಇನ್ನೊಂದೇನು ಗೊತ್ತಾ ನಿಮ್ಗೆ, ನಾವು ಪಟ್ಟಿ ಮಾಡ್ತೀನಿ, ನೀವು ನೋಡಿ, ಮದುವೆನೇ ಆಗಿಲ್ಲ ಕಣ್ರಿ. ನನಗೆ ಅರ್ಥ ಆಗಲ್ಲ ಯಾಕೆ ಮದುವೆ ಆಗಿಲ್ಲ. ಅವರು ಅಟ್ಲೀಸ್ಟ್ ಜವಾಬ್ದಾರಿಯವರು ಬರ್ತಿತ್ತಲ್ಲೋ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳ್ತಿದ್ರೆ, ರಾಹುಲ್ ಗಾಂಧಿ ಬಿಡಿ, ರಾಹುಲ್ ಗಾಂಧಿ ಬೇರೆ ವಿಚಾರ. ಈ ನೀವು ಯತೀಂದ್ರ ಮದುವೆ ಆಗಿಲ್ಲ ಅಲ್ವಾ, ಪ್ರಿಯಾ ಕೃಷ್ಣ ಮದುವೆ ಆಗಿಲ್ಲ. ಸೊ DK ಸುರೇಶ್ ಅವರಿಗೆ ಅವ್ರ ಹೆಂಡತಿ ಜೊತೆಲಿಲ್ಲ. ಮತ್ತೆ ಇವರು ಯಾರು ಬೋಸ್, ಹಾ ಅದೇನೋ ಮದುವೆ ಆಗಿದೆ ಇಲ್ಲ ಅನ್ನೋ ಏನೇನೋ ಇದೆ ಅವ್ರದ್ದು. ತೀರಾ ಈಗ ನಾವು ವೈಯಕ್ತಿಕ ವಿಚಾರ ಅನ್ನೋದಕ್ಕಿಂತ ಅಗೇನ್ ನಾವು ಚೈಲ್ಡ್ ಪಾಲಿಟಿಕ್ಸ್, ಅದೇ ಚೈಲ್ಡಿಶ್ ಇದು. ಮದುವೆ ಆದ್ರೆ ಜವಾಬ್ದಾರಿ. ನಮ್ಮಲ್ಲಿ ಏನ್ ಮಾಡ್ತಿರ್ ಗೊತ್ತಾ ನಿಮ್ಗೆ, ನಮ್ಮ ಇಂಡಿಯಾ 20-24 ವರ್ಷ ಆಯ್ತಪ್ಪ ಮದುವೆ ಮಾಡಕ್ ಹೋಗೋಣ, ಒಂದು ಹೊಣೆಗಾರಿಕೆ ಬರುತ್ತೆ. ಮದುವೆ ಆಗದಿದ್ರು ಹೊಣೆಗಾರಿಕೆ ಬರಲ್ಲ ಅಂತ. ಸೊ ಅದರಿಂದ ಇವ್ರಿಗೆ ಹೊಣೆಗಾರಿಕೆ ಬರೆದಿರುವುದು ಮದುವೆ ಆಗಿರುವ ಕಾರಣವೇ, ಆಗದಿರುವ ಕಾರಣವೇ, ಆಗಿರೋದ್ರಿಂದ ಗೊತ್ತಿಲ್ಲ. ಓಕೆ, ಹಂಗಾದ್ರೆ ಸರ್, ಈ ಫ್ಯಾಮಿಲಿ ಪಾಲಿಟಿಕ್ಸ್, ಚೈಲ್ಡ್ ಪಾಲಿಟಿಕ್ಸ್ ಅನ್ನುವಂಥದ್ದಕ್ಕೆ ಈ ಕಡಿವಾಣ, ಕಂಟ್ರೋಲ್ ಅನ್ನೋದು ಯಾವಾಗ? ಅಂದ್ರೆ ಜನ ಇದಾರಲ್ಲ, ಒಬ್ಬ ರಾಜಕಾರಣಿಯ ಮಗ ಏನಿದ್ದಾನೆ, ನೀವಂದ್ರೆ ದೇವೇಗೌಡರಿಗೆ ಗೌರವ ಕೊಡೋದು ಸರಿ, ಅವನ ಮಕ್ಕಳು ಮರಿಮಕ್ಳಿಗೆಲ್ಲ ಗೌರವ ಕೊಡಬೇಕು, ಅವ್ರ ನಾಯಕರು ಮಾಡಬೇಕು ಅಂತ ಸಾಮಾನ್ಯ ಜನರ ಮನಸ್ಥಿತಿ ಬದಲಾಗ. ಸಿದ್ದರಾಮಯ್ಯನವರು ಎಸ್ ಎಗ್ರಿ, ಆದರೆ ಅವ್ರ ಮಗನೂ ಅವರ ಸ್ಥಾನಕ್ಕೆ ಬರಬೇಕು ಅನ್ನೋದು ಅಯೋಗ್ಯತನ ಡೆಮೋಕ್ರಸಿಯಲ್ಲಿ ಅಲ್ವಾ. ಮಕ್ಕಳನ್ನ ನೀವು ತಂದೆಯನ್ನು ಒಪ್ಕೊಳ್ಳೋದು ಸರಿ, ಅವ್ರ ಕಾಂಟ್ರಿಬ್ಯೂಷನ್ ಹೋರಾಟಕ್ಕೆ ನನಗೆ. ಆದರೆ ಅವ್ರ ಮಕ್ಕಳು ಮರಿಮಕ್ಕಳು, ಅವ್ರ ಮನೆ ಇರೋ ನಾಯಿ ಬೆಕ್ಕು, ಅದಕ್ಕೆಲ್ಲ ನೀವು ಅಧಿಕಾರ ಕೊಡುವಂಥ ಅಯೋಗ್ಯತನ ಇದೆಯಲ್ಲ, ಅದು ಈ ಡೆಮೋಕ್ರಸಿ ಕೊಲ್ಯಾಪ್ಸ್ ಆದದ್ದು ತೋರಿಸುತ್ತೆ. ಜನತಂತ್ರ ಇಟ್ ಲಾಸ್ಟ್. ಇದು ರಿಯಲ್ ಜನತಂತ್ರ ಅಲ್ಲ ಇದು. ನಾವು ವ್ಯಕ್ತಿ ಪೂಜೆ, ರಾಜಸತ್ತೆ.
ನಾವು ಅದರಿಂದ ಹೊರಗಡೆನೆ ಬಂದಿಲ್ಲ. ರಾಜ ಮಹಾರಾಜರುಗಳನ್ನ ನೋಡಿ ಬೆಳೆದವರು. ರಾಜಪ್ರಭುತ್ವದಲ್ಲೇ ಇದೀವಿ ಇನ್ನು. ಪ್ರಭುತ್ವ ನಮ್ಗೆ ಅಲ್ಲ ಇದು. ರಾಜರೇ ಬೇಕು. ನೋ ಪ್ರಜಾಪ್ರಭುತ್ವ. ಹ್ಮ್. ನಮ್ಗೆ ರಾಜರ ಮನೆಯವರೆಲ್ಲ ನಮಗಿಷ್ಟ. ಎಸ್ ಭಟ್ರೆ, ಕೊನೆಯದಾಗಿ ಹ್ಮ್. ಓಕೆ, ಈ ರಾಜಪ್ರಭುತ್ವ, ಪ್ರಜಾಪ್ರಭುತ್ವ ಇದೆಲ್ಲದಕ್ಕೂ ಕಾರಣ ಕೊನೆಗೆ ಪ್ರಜೆಗಳೇ. ಎಸ್. ಈ ಜನರು ಏನನ್ನ ಅರ್ಥ ಮಾಡ್ಕೊಳ್ಬೇಕು? ಜನರಿಗೆ ಬೇಕಾಗಿರೋದು ಜನನಾಯಕರೇ ಹೊರತು ಜನನಾಯಕರ ಮಕ್ಕಳಲ್ಲ. ಎಸ್. ಓಕೆ, ಹೀಗಿದ್ದಾಗ ಜನರು ಯಾವ ರೀತಿ ಈ ಬದಲಾವಣೆಗೆ ಒಗ್ಗೂಡ್ಬೇಕಂತ ನೀವು ಹೇಳ್ತೀರಾ? ಜನರು ಬದಲು ಸುಶಿಕ್ಷಿತರಾಗಬೇಕು ಕಣ್ರಿ. ನಾವು ಮೂಢನಂಬಿಕೆ ಮುಳುಗುವ ಜನ ನಾವು ಅಲ್ವಾ. ನಾವು ಅದರಿಂದ ಹೊರಗಡೆ ಬರಲ್ಲ. ನಾವು ಅದನ್ನು ನೀವು ಮಾಧ್ಯಮಗಳ ಪಾತ್ರ ಇದೆ. ಬೆಳಗ್ಗೆ ಎದ್ರೆ ಜ್ಯೋತಿಷಿ ಬಂದು ಕೂತಿರ್ತಾರೆ, ಜ್ಯೋತಿಷ್ಯನದಲ್ಲಿ ಬಿದ್ದಿರ್ತೀವಿ. ಇವತ್ತೇನೋ ಯಾವುದೋ ಗ್ರಹಣ ಇದೆಯಂತ, ಬೆಳಗಿಂದ ಆ ಗ್ರಹಣ ಈ ಕಡೆ ತಿರುಗಿದ್ರೆ ಏನಾಗುತ್ತೆ, ಈ ಕಡೆ ತಿರುಗಿದ್ರೆ ಏನಾಗುತ್ತೆ, ಈ ಗ್ರಹ ಇಲ್ಲಿ ಬಂದರೆ ಏನಾಗುತ್ತೆ. ಮೂರು ಜನ ನಾವು ಅಯೋಗ್ಯ ಜನ. ನಾವು ಯೋಗ್ಯರಾದರ್ತು ಯೋಗ್ಯ ರಾಜಕಾರಣಿಗಳು ಸಿಗಲ್ಲ. ದೇ ರಿಪ್ರೆಸೆಂಟ್ ಅಸ್. ನಮ್ಮಲ್ಲಿರುವ ಮೂರ್ಖತನ, ಅಯೋಗ್ಯತನ, ಮೂಢನಂಬಿಕೆ ಎಲ್ಲ ನಮ್ಮ ನಾಯಕರಲ್ಲೂ ಇರುತ್ತೆ ಅಷ್ಟೇ. ಎಸ್ ಭಟ್ರೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂದರೆ ಚೈಲ್ಡ್ ಪಾಲಿಟಿಷಿಯನ್ ಅನ್ನೋ ಥರದ್ದು. ಈ ಮಕ್ಕಳಿಗೆ ಪ್ರಬುದ್ಧತೆ ಬರೋದಕ್ಕಿಂತ ಮೊದಲೇ ಅವ್ರಿಗೆ ಜವಾಬ್ದಾರಿ ಕೊಟ್ಟರೆ ಯಾವ ರೀತಿ ಒಂದು ರೀತಿ ನಗೆಪಾಟಲಿಗೆ ಈಡಾಗಬಹುದು, ರಾಜಕಾರಣಿಗಳು ಯಾವ ರೀತಿ ಇದನ್ನು ತಿದ್ಕೊಳ್ಬೇಕು, ಜನ ಯಾವ ರೀತಿ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಹೋರಾಡಬೇಕು ಅನ್ನೋದು ಶಶಿಧರ್ ಭಟ್ ಅವರ ಮಾತುಗಳಿಂದ ಗೊತ್ತಾಯಿತು. ಇದಾಗಿತ್ತು ವಿಶೇಷ ಪಾಡ್ಕಾಸ್ಟ್ ನೆಲ ಜಲ ಭಾಷೆಗಾಗಿ. ನೋಡ್ತಾ ಅಷ್ಟು JDS ಈಗ ಸಿದ್ದರಾಮಯ್ಯನವರ ಯತೀಂದ್ರ ಸಲುವಾಗಿ ಅವ್ರ ಸುತ್ತಮುತ್ತಲ ಇರುವವರು ಕೆಲವರಿಗೆ ಬೇಸರ ಆಗಿದೆ. RB ತಿಮ್ಮಾಪುರ ಏನು ಬಸ್ ಓಡಿಸ್ತಾ ಇದ್ದಾರಲ್ಲ, ಆ ಬಸ್ಸಿಗೆ ಇವರೇ ಕಂಡಕ್ಟರ್ ಅಂತೆ. ಇವ್ ಯಾಕೆ ಅಲ್ಲಯ್ಯ ಮಗನೇ ಮುಚ್ಚಿರಯ್ಯ ಮನೇಲಿ ಅಂತ ಹೇಳೋಕ್ಕಾಗಲ್ಲ. ಮದುವೆನೇ ಆಗಿಲ್ಲ ಕಣ್ರಿ, ನನಗೆ ಅರ್ಥ ಆಗಲ್ಲ. ಫ್ಯಾಮಿಲಿ ಪಾಲಿಟಿಕ್ಸ್, ಚೈಲ್ಡ್ ಪಾಲಿಟಿಕ್ಸ್ ಅನ್ನುವಂಥದ್ದಕ್ಕೆ ಈ ಕಡಿವಾಣ ಕಂಟ್ರೋಲ್ ಅನ್ನೋದು ಯಾವಾಗ? ಆದರೆ ಅವ್ರ ಮಕ್ಕಳು, ಮರಿ ಮಕ್ಕಳು, ಅವ್ರ ಮನೆ ಇರೋ ನಾಯಿ, ಬೆಕ್ಕು, ಅದಕ್ಕೆಲ್ಲ ನೀವು ಅಧಿಕಾರ ಕೊಡುವಂಥ ಅಯೋಗ್ಯತನ ಇದೆಯಲ್ಲ, ಅದು ಈ ಡೆಮೋಕ್ರಸಿ ಕೊಲ್ಯಾಪ್ಸ್ ಆದದ್ದು ತೋರಿಸುತ್ತೆ.